ನೀವು 5 ದಿನ ಕಂಟಿನ್ಯೂಸ್ ಕಸ ಎಸ್ತಿಲ್ಲ ಅಂದ್ರೆ 6ನೇ ದಿನ ನಿಮಗೆ 1000 ರೂಪಾಯಿ ಫೈನ್ ಆಗ್ತದೆ. ಯಾಕಂದ್ರೆ ಕಸ ಆಗ್ತಾ ಇರೋದು ನಿಮ್ ತಪ್ಪು. ಕಸ ಸೆಗ್ರಿಗೇಷನ್ ಹೆಂಗೆ ಮತ್ತು ಕಲೆಕ್ಷನ್ ನಗರಸಭೆ ಜವಾಬ್ದಾರಿ ಇದೆಯೋ, ಕಸ ಎಸಿದೇ ಇರುವಂತದ್ದು ಸಾರ್ವಜನಿಕರ ಜವಾಬ್ದಾರಿ ಇದೆ. ನಾವಿವತ್ತು ಏನಾಗುತ್ತೆ, ನಮ್ ಟೈಮ್ಗೆ ಗಾಡಿ ಬರ್ಬೇಕು ಅಂದ್ರೆ ಆಗಲ್ಲ. ಗಾಡಿ ಬರೋ ಟೈಮ್ ನಾವ್ ಎಸಿಬೇಕಾಗುತ್ತೆ. ನಾವ್ ಎಷ್ಟೋ ಜನ ನಾನು ನೋಡ್ತೀನಿ, ಮಕ್ಕಳನ್ನ ಕೂರ್ಸ್ಕೊಂಡು ಸ್ಕೂಲ್ ಬಿಡೋವಾಗ್ಲೋ ಅಥವಾ ಗಾರ್ಮೆಂಟ್ಸ್ ಕೆಲಸ ಹೋಗೋ ಫ್ಯಾಕ್ಟ್ರಿಗೆ ಹೋಗೋವಾಗ್ಲೋ ಕೆಳಗಡೆ TVS ಸ್ಕೂಟಿಯಲ್ಲಿ ಇಟ್ಕೊಂಡಿರ್ತಾರೆ. ಹಿಂಗ್ ಹೋಗಿದ ತಕ್ಷಣ ಹಿಂಗೆ ಎಸ್ಬಿಟ್ಟು ಹೋಗ್ತಾರೆ ರೋಡ್ ಕಾರ್ನರ್ ಅಲ್ಲಿ. ಫಸ್ಟ್ ಅದು ಕಮ್ಮಿ ಆಗ್ಬೇಕು. ಅದೇನಾಗಿದೆ, ಇವತ್ತು ನಮ್ಮಲ್ಲಿ ಓನ್ ಹೌಸ್ ಇರೋರು ಯಾರು ಮಾಡಲ್ಲ. ಈ ಬಾಡಿಗೆ ಮನೆಗಳಿಗೆ ಆಚೆಯಿಂದ ಬಂದಿರ್ತಾರೆ. ಅವ್ರಿಗೆ ನಮ್ದು ಅನ್ನೋದು ನಮ್ ನಗರದ ಮೇಲೂ ಇರಲ್ಲ, ನಮ್ ಲೇಔಟ್ ಮೇಲೂ ಇರಲ್ಲ, ನಮ್ ಬೀದಿ ಮೇಲೂ ಇರಲ್ಲ. ಅವ್ರ ಏನ್ ಮಾಡ್ತಾರೆ, ಸಿಕ್ಕಿದ ಕಡೆ ಯಾವ್ದೋ ನಮ್ ಕೆಲಸ ಆಗ್ಬೇಕು ಅಂತ ಎಸ್ಬಿಟ್ಟು ಹೋಗ್ತಾರೆ. ಅಂತವ್ರಿಗೆ ಅಂತಾನೆ ಹೇಳಿ ಇವಾಗ ಹೊಸ ಟೆಕ್ನಾಲಜಿಯಲ್ಲಿ ಕಂಪ್ಲೀಟ್ ಆಗಿ ಮ್ಯಾಪ್ ಮಾಡಿಸ್ತಾ ಇದೀವಿ. ಪ್ರತಿ ಮನೆಗೆ ಬ್ಲಾಕ್ ನಂಬರ್ ಪ್ರಕಾರ, ಏನು ಈಗ ಸೆನ್ಸಸ್ ನಡೀತಾ ಇದೆಯಲ್ಲ, ಸೆನ್ಸಸ್ ಅಲ್ಲಿ ಹೊಸ ಹೌಸ್ ನಂಬರ್ ಕೊಟ್ಟು 5 ದಿನ ಕಸ ಎಸಿದೆ ಇದ್ರೆ, ನಾನಂತೂ ರೆಕಮೆಂಡೇಶನ್ ಕೊಟ್ಟಿರೋದು 1000 ರೂಪಾಯಿ ಫೈನ್ ಹಾಕ್ರಿ ಅಂತ. ಕಸ ಕಲೆಕ್ಷನ್ ಮಾಡೋರು ಸ್ಕ್ಯಾನ್ ಮಾಡ್ಕೊಂತಾರೆ. ನೀವು 5 ದಿನ ಕಂಟಿನ್ಯೂಸ್ ಕಸ ಎಸ್ತಿಲ್ಲ ಅಂದ್ರೆ 6ನೇ ದಿನ ನಿಮಗೆ 1000 ರೂಪಾಯಿ ಫೈನ್ ಆಗ್ತದೆ. ಯಾಕಂದ್ರೆ ಕಸ ಆಗ್ತಾ ಇರೋದು ನಿಮ್ ತಪ್ಪು. ಗಾಡಿ ನಿಮ್ ಮನೆ ಮುಂದೆ ಬಂದು ನೀವು ಕಸ ಹಾಕ್ತಿಲ್ಲ ಅಂದ್ರೆ ಯು ಆರ್ ಅಟ್ ಫಾಲ್ಟ್. ಅದಕ್ಕೋಸ್ಕರ ಈ ವಿಶ್ವ ಪರಿಸರ ದಿನಾಚರಣೆ ಅದಕ್ಕೆ ಚಾಲನೆಯನ್ನ ಕೊಟ್ಟಿದೀವಿ. ಪ್ರತಿ ಮನೆಗೂ QR ಕೋಡ್ ಅನ್ನ ಕೊಡ್ತಾ ಇದೀವಿ. ಸೋಮೇಶ್ವರ ಎಕ್ಸ್ಟೆನ್ಷನ್ ಅಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ರು, ಬಟ್ ಆಪ್ ಒಂಚೂರು ಸಮಸ್ಯೆ ಇತ್ತು ಅಂತ ಹೇಳಿ ಈಗ ನಿನ್ನೆ ಲೆಟ್ಸ್ ಬಿ ದ ಚೇಂಜ್ ಅಂತ ಹೇಳಿ ಒಂದು ಆರ್ಗನೈಸೇಷನ್ ನ ಕರೆಸಿದೀವಿ. ಅವರು ಆಡುಗೋಡಿ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು BTM ಕಾನ್ಸ್ಟಿಟ್ಯೂನ್ಸಿ ಆಡುಗೋಡಿ ಪ್ರತಿ ಮನೆ ಮಾಡಿದ್ದಾರೆ. ಅವ್ರು ಇನ್ನೂ ಅದ್ಭುತವಾಗಿ ಅವ್ರು ಇನ್ನೊಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಯಾವ ಮನೆಯವರು ಕಸ ವಿಂಗಡಣೆ ಮಾಡ್ತಾ ಇದಾರೆ ಮಾಡ್ತಿಲ್ಲ ಅಂತ ಹೇಳಿ ರೇಟಿಂಗ್ ಆಗ್ತಾ ಇದಾರೆ. ನಾವು ನಮ್ ದೊಡ್ಡಬಳ್ಳಾಪುರದಲ್ಲಿ ಈಗ ಅದಿನ್ನೂ ಏನು ಬೇಡ, ಕಸ ಹಾಕ್ತಾರ ಇಲ್ವಾ 5 ದಿನ ಹಾಕಿಲ್ಲ ಅಂದ್ರೆ ಅವ್ರಿಗೆ ತಗೊಳಂಗೆ ಲೋಡರು ಮತ್ತು ಗಾಡಿ ಡ್ರೈವರ್ಗೆ ಫೋನ್ ಅಲ್ಲಿ ಟೆಕ್ನಾಲಜಿಯನ್ನ ಹಾಕೊಟ್ಟು ಒಂದು ಆಪ್ ಅನ್ನ ಹಾಕೊಟ್ಟು ಮಾಡ್ತಾ ಇದೀವಿ. ಲೆಟ್ಸ್ ಬಿ ದ ಚೇಂಜ್ ಅಂತ ಒಂದು NGO ಜೊತೆಗೆ ಈ ಒಂದು ಕೆಲಸನೂ ಮಾಡ್ತಾ ಇದೀವಿ. ಹಾಗಾಗಿ ಈ ಪರಿಸರ ದಿನಾಚರಣೆ ಕಸ ಆಚೆ ಹಾಕುವಂತ ಕಸ ಕಮ್ಮಿ ಮಾಡೋಣ, ಕಸ ವಿಂಗಡಣೆ 4 ಹಂತದಲ್ಲಿ ಮಾಡೋಣ. ಸ್ಯಾನಿಟರಿ ಪ್ಯಾಡ್ ಸೆಪರೇಟು, ಪ್ಲಾಸ್ಟಿಕ್ ಸೆಪರೇಟು, ರೀಸೈಕ್ಲಬಲ್ ಸೆಪರೇಟು, ಹಸಿ ಕಸ ಸೆಪರೇಟ್. ಈ 4 ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ 2026 ಪ್ರಕಾರ ಮಾಡಬೇಕು. ಮಿಯಾವಾಕಿ ಫಾರೆಸ್ಟ್ಗಳು ಎಲ್ಲಾ ಲೇಔಟ್ಗಳಲ್ಲಿ ಸ್ಥಾಪನೆ ಮಾಡಬೇಕು ಅನ್ನೋ ಸಂಕಲ್ಪವನ್ನ ಇಟ್ಕೊಂಡಿದೀವಿ. ಇದ್ರ ಜೊತೆಗೆ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಇಷ್ಟು ವರ್ಷಗಳಿಂದ ಎಲ್ಲರೂ ಹೇಳ್ತಾರೆ, 2004ನೇ ಇಸ್ವಿಯಲ್ಲಿ ಎಪೆರಲ್ ಟೆಕ್ಸ್ಟೈಲ್ ಪಾರ್ಕ್ ಸೆಟಪ್ ಆಗಿದ್ದು ಜಲಪತ್ ಸಾಹೇಬ್ರಿದ್ದಾಗ. ಇಷ್ಟು ವರ್ಷಗಳಿಂದ ಆಗದಿರೋಂಥದ್ದು ಈ ವರ್ಷ ಫುಲ್ ಅಂಡ್ ರನ್ನಿಂಗು ಕಾಮನ್ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂಡ್ STP ಇದೆ. STPಗೆ ನಾವೆಷ್ಟು ಹೋರಾಟ ಮಾಡಿದ್ವಿ ಅನ್ನೋದು ಪಾಪ ಸ್ಥಳೀಯರು, ದೊಡ್ಡ ತುಮಕೂರು ಚಿಕ್ಕ ತುಮಕೂರು ಅವ್ರು ಹೋರಾಟ ಮಾಡಿದ್ದಾರೆ. ಇವತ್ತು ಅವ್ರು ಹೋಗಿ ಅಲ್ಲಿ ನೋಡ್ಬೇಕು. ಯಾಕಂದ್ರೆ ಇವತ್ತು ನನಗೆ ಬೇಜಾರಾಯ್ತು, ನ್ಯೂಸ್ ಪೇಪರ್ಗಳು ನೋಡಿದ್ವಿ, ನ್ಯೂಸ್ ಪೇಪರ್ ಅಲ್ಲಿ ವರದಿ ಹಾಕಿಲ್ಲ. ನ್ಯೂಸ್ ಪೇಪರ್ ಅಲ್ಲಿ ನೀವೇನಾದ್ರೂ ಹೋಗಿ ಓಡಾಡ್ಕೊಂಡ್ ಬಂದ್ರೆ ಪ್ರತಿ ರಸ್ತೆಯಲ್ಲೂ ಅಂಡರ್ ಗ್ರೌಂಡ್ ಡ್ರೈನೇಜ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ಬೇಕು ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ 2004ರಲ್ಲಿ ಸೆಟಪ್ ಆಗಿರೋ ಇಂಡಸ್ಟ್ರಿಯಲ್ ಏರಿಯಾಗೆ 26ರಲ್ಲಿ ನಾವು UGD ಮಾಡಿಸ್ತಾ ಇದೀವಿ. UGD ಏನಕ್ಕೆ ಮಾಡಿಸ್ತಾ ಇದೀವಿ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು. ಆ ನೀರನ್ನ ಅವರು ಅಲ್ಲೆಲ್ಲೋ ಪಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಳೆ ಬೋರ್ಗಳಲ್ಲಿ ಒಳಗಡೆ ಬಿಡ್ತಾರೆ. ಈ ರೀತಿ ಬೇಕಾದಷ್ಟು ದೂಷಣೆಗಳು ನಮ್ಮ ಹೋರಾಟಗಾರರು ಮಾಡಿದ್ದಾರೆ. ಎಲ್ಲದಕ್ಕೂ ಶಾಶ್ವತವಾದಂತಹ ಪರಿಹಾರ ಕೊಡಬೇಕು ಅಂತ ಹೇಳಿ STP ಅನ್ನ ರನ್ನಿಂಗ್ ಇಟ್ಟು, STPಗೆ ನೀರ್ ಹೋದ್ರೆ ತಾನೇ STP ವರ್ಕ್ ಆಗೋದು. ನೀರ್ ಕೊಡ್ಲಿಕ್ಕೆ ಅವಾಗಿನ ಕಾಲದಲ್ಲಿ ಏನು UGD ಮಾಡಿರ್ಲಿಲ್ಲ, ಇವಾಗ ಎಂಟೈರ್ ಬಾಶೆಟ್ಟಹಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲಿ UGD ಆಗ್ತಾ ಇದೆ. ಹೋಗಿ ನೋಡ್ಬೇಕು, ಒಂಚೂರು ನೋಡಿದಾಗ ಗೊತ್ತಾಗುತ್ತೆ ಏನ್ ಕೆಲಸ ಆಗ್ತಿದೆ ಕೆಲಸ ಆಗ್ತಿಲ್ಲ ಅಂತ. ಇಂಡಸ್ಟ್ರಿಯಲ್ ಏರಿಯಲ್ಲಿ KIDB ವತಿಯಿಂದ UGD ಅನ್ನ ಒನ್ ಟೈಮ್ ಡೆವಲಪ್ಮೆಂಟ್ ಗ್ರಾಂಟ್ ಅಂತ ಕೊಟ್ಟಿದೀವಿ. 50 ಕೋಟಿ ರಸ್ತೆ ಮತ್ತು ಸ್ಟ್ರೀಟ್ ಲೈಟ್ ಕೇಳಿದೀವಿ, ಕೊಟ್ರೆ ಅನುಕೂಲ ಆಗುತ್ತೆ. ಬಟ್ ಈಗ ಸದ್ಯಕ್ಕೆ ಫಸ್ಟ್ ಪರಿಸರ ಕಾಪಾಡೋ ದೃಷ್ಟಿಯಿಂದ ಇವತ್ತು 100ಕ್ಕೆ 100 ನಾವು UGD ಅನ್ನ ಮಾಡಿಸ್ತಾ ಇದೀವಿ. ಎಲ್ಲಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋ ಲೇಬರ್ದು ಪೂರ್ತಿ ಈ ಏನು ಗಾರ್ಮೆಂಟ್ಸ್ ಇವ್ರದೆಲ್ಲ ಪೂರ್ತಿ ಸೀದಾ STPಗೆ ಹೋಗೋ ರೀತಿಯಲ್ಲಿ ಪ್ಲಾನ್ ಮಾಡ್ತೀವಿ.